ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನ ಕೋರ್ಸ್ 3ರಲ್ಲಿ ಮುಖ್ಯವಾದಂತಹ ಪ್ರಶ್ನೆ, ಅವುಗಳ ಒಂದು ಪಾಯಿಂಟ್ಸ್ಗಳನ್ನೆಲ್ಲ ತಿಳಿತಾ ಹೋಗುವ. ಈಗಾಗಲೇ ಸಂಪೂರ್ಣ ವಿವರಣೆಯನ್ನು ಈಗಾಗಲೇ ನಿಮಗೆ ನಾನು ಕೊಟ್ಟಿದ್ದೇನೆ, ಅದು ಪ್ಲೇಲಿಸ್ಟಲ್ಲಿ ಕೂಡ ಇದೆ. ಇವತ್ತು ಪರೀಕ್ಷೆ ತಯಾರಿಯನ್ನು ಮಾಡುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ 2024ರ ಹಳೆಯ ಪ್ರಶ್ನೆ ಪತ್ರಿಕೆ ಸ್ಟಡಿ ಆಫ್ ರೂರಲ್ ಅರ್ಬನ್ ಸೋಷಿಯಾಲಜಿ ಗ್ರಾಮ ನಗರ ಸಮುದಾಯಗಳ ಅಧ್ಯಯನದಲ್ಲಿ ವಿಭಾಗ ಎಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾವು ನೋಡಿದರೆ, ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದರೂ 2 ವ್ಯಾಖ್ಯೆಗಳನ್ನು ಬರೆಯಿರಿ, ಚಂಪಾರಣ್ಯ ಸತ್ಯಾಗ್ರಹದ ಕುರಿತು ಟಿಪ್ಪಣಿ ಬರೆಯಿರಿ, ಗ್ರಾಮೀಣ ಋಣದ ಭಾರದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ, ನಗರೀಕರಣದ ಅರ್ಥವನ್ನು ನೀಡಿ, ನಗರ ಪರಿಸರ ಶಾಸ್ತ್ರದ ಅರ್ಥ, ನಗರ ಯೋಜನೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ. ಇನ್ನು 10 ಅಂಕದ ಪ್ರಶ್ನೆ ಅಂತ ಬಂದಾಗ ಅದರಲ್ಲಿ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ, ಗ್ರಾಮೀಣ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ, ನಗರಾಭಿವೃದ್ಧಿ ವಲಸೆಗೆ ಕಾರಣಗಳನ್ನು ವಿವರಿಸಿ, ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ, ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ. ಇನ್ನು 15 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆಗಳು, ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತವನ್ನು ವಿವರಿಸಿ, ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧವನ್ನು ಬರೆಯಿರಿ, ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಗುರುತಿಸಿ, ನಗರ ಆರೋಗ್ಯ ಹಾಗೂ ನೈರ್ಮಲ್ಯದ ಸಮಸ್ಯೆಗಳನ್ನು ಚರ್ಚಿಸಿ. ಇವಿಷ್ಟು ಪ್ರಶ್ನೆಗಳು ಬಂದಿರುವಂಥದ್ದು. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಾನು ಗುರುತು ಹಾಕ್ಕೊಂಡಿರುವಂಥದ್ದು 2022ರ ಪ್ರಶ್ನೆ ಪತ್ರಿಕೆ, 2021, 23ರ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನಾನು ಇಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು. ಈ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗಾಗಲೇ ತಿಳಿಸಿದ್ದೇನೆ, ಆದರೆ ಇವತ್ತು ಆರಂಭದಿಂದ ನಾವು ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳೋದ್ರಿಂದ ಮತ್ತೊಮ್ಮೆ ಆರಂಭದಿಂದ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಬ್ಲಾಕ್ 1ರಲ್ಲಿ ನಾವು ಓದಲೇಬೇಕಾಗಿರುವಂಥ ವಿಚಾರಗಳು ಅಂದರೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಖ್ಯೆ, ಗ್ರಾಮೀಣ ಸಮಾಜಶಾಸ್ತ್ರದ ವಸ್ತು ವಿಷಯ, ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ಮೊದಲಿಗೆ ನೀವು ಕಲಿಯಲೇಬೇಕಾಗಿರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಮತ್ತೆ ನಾವು ನೋಡಿದರೆ ಗ್ರಾಮೀಣ ಸಮುದಾಯದ ಉಗಮ ಮತ್ತು ಬೆಳವಣಿಗೆ, ಗ್ರಾಮೀಣ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ವಿನ್ಯಾಸ ಮಾದರಿಗಳು ಕೂಡ ವೆರಿ ಇಂಪಾರ್ಟೆಂಟ್ 5 ಅಂಕಕ್ಕೆ. ಇದು ಉಗಮ ಮತ್ತು ಬೆಳವಣಿಗೆ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಹಲವು ಬಾರಿ ಬಂದಿದೆ. ಗ್ರಾಮ ಮತ್ತು ನಗರಗಳ ತುಲನೆಯ ಬಗ್ಗೆ ಕೂಡ ಅಂದರೆ ವ್ಯತ್ಯಾಸ 2-3 ಬಾರಿ ಕೇಳಿದ್ದಾರೆ ನೋಡಿ. 10 ಅಂಕಕ್ಕೆ ಕೇಳಿದ್ದಾರೆ, 5 ಅಂಕಕ್ಕೆ ಕೇಳಿದ್ದಾರೆ, 10 ಅಂಕಕ್ಕೆ 2-3 ಬಾರಿ ಕೇಳಿರುವಂಥ ಪ್ರಶ್ನೆ ಗ್ರಾಮ ಮತ್ತು ನಗರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುವಂಥದ್ದು ಅಥವಾ ಗ್ರಾಮ ನಗರದ ತುಲನೆಯ ಬಗ್ಗೆ ಹೇಳುವಂಥದ್ದಾಗಿರುವಂಥದ್ದು. ಇನ್ನು ಜಾಜ್ಮನಿ ಪದ್ಧತಿ ವ್ಯವಸ್ಥೆಯನ್ನು ಓದ್ಕೊಳ್ಬೇಕು. ಗ್ರಾಮೀಣ ಧರ್ಮ ಅಧ್ಯಯನಕ್ಕಿರುವ ಕಾರಣಗಳು 15 ಅಂಕಕ್ಕೆ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ. ಗ್ರಾಮೀಣ ಧರ್ಮದ ಅಧ್ಯಯನಕ್ಕಿರುವಂತಹ ಕಾರಣಗಳು. ಅದಾದ ಮೇಲೆ ಓದ್ಕೊಳ್ಬೇಕಾಗಿರುವಂಥದ್ದು ಭೂ ಸುಧಾರಣೆ, ಅದು ಬ್ಲಾಕ್ 2ರಲ್ಲಿ ಬರ್ತದೆ. ಭೂ ಸುಧಾರಣೆಗಳ ಉದ್ದೇಶಗಳು ಮತ್ತು ಧ್ಯೇಯಗಳು 10 ಅಂಕಕ್ಕೆ. ಪುರದ ಬಗ್ಗೆ ಟಿಪ್ಪಣಿ 5 ಅಂಕಕ್ಕೆ. ರೈತವಾರಿ ಪದ್ಧತಿಯ ಅರ್ಥ 5 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇನ್ನು ನೀವು ನೋಡಿದರೆ ಗ್ರಾಮೀಣ ಸಮಸ್ಯೆಗಳು ಸಾಕ್ಷರತೆ ಸವಾಲುಗಳು 15 ಅಂಕಕ್ಕೆ. ಪಂಚಾಯತ್ ರಾಜ್ಯ ವ್ಯವಸ್ಥೆ ಬಗ್ಗೆ ರಚನೆ ಮತ್ತು ಕಾರ್ಯಗಳು 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಇನ್ನು ಬ್ಲಾಕ್ 3ರಲ್ಲಿ ನಾವು ನೋಡಿದರೆ ನಗರ ಸಮಾಜಶಾಸ್ತ್ರದ ಪರಿಚಯ, ಸ್ವರೂಪ ವ್ಯಾಪ್ತಿಯ ಬಗ್ಗೆ 15 ಅಂಕಕ್ಕೆ ಕೇಳಿದ್ದಾರೆ. ಹಾಗೆ ನಗರದ ವಿಧಗಳು ಮತ್ತು ಗುಣಲಕ್ಷಣಗಳು, ನಗರೀಕರಣದ ಸವಾಲುಗಳ ಬಗ್ಗೆ 10 ಅಂಕಕ್ಕೆ ಬಂದಿದೆ. ಬ್ಲಾಕ್ 4ರಲ್ಲಿ ನೀವು ಓದ್ಕೊಳ್ಳಲೇಬೇಕಾಗಿರುವಂಥ ಪ್ರಶ್ನೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು 2022ರಲ್ಲಿ ಕೂಡ 15 ಅಂಕಕ್ಕೆ. 2023ರ ಪ್ರಶ್ನೆ ಪತ್ರಿಕೆಯಲ್ಲೂ ಅದು 15 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು. 2024ರಲ್ಲಿ ಅವರು ನಗರ ಬೆಳವಣಿಗೆಯ ಸಿದ್ಧಾಂತ ಅಂತ ಕೇಳಲಿಲ್ಲ, ಗ್ರಾಮೀಣ ಮನರಂಜನೆ ಕುರಿತು ಪ್ರಬಂಧ ಕೇಳಿದ್ದಾರೆ. ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ಕೇಳಿದ್ದಾರೆ. ಉಗಮ ಮತ್ತು ಬೆಳವಣಿಗೆ, ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಕೇಳಿದ್ದಾರೆ. ನಗರ ಆರೋಗ್ಯ ಮತ್ತು ನೈರ್ಮಲ್ಯ ಸಮಸ್ಯೆಗಳ ಬಗ್ಗೆ, ನಗರೀಕರಣದ ಸವಾಲುಗಳು 10 ಅಂಕಕ್ಕೆ ಕೇಳುತ್ತಾರೆ. ಇನ್ನು ಬ್ಲಾಕ್ 4ರಲ್ಲಿ ನೋಡಿದರೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು 15 ಅಂಕಕ್ಕೆ 2 ಬಾರಿ ಬಂದಿದೆ. ನಗರದ ಸಮಸ್ಯೆಗಳು 10 ಅಂಕಕ್ಕೆ 5 ಅಂಕಕ್ಕೆ. ಅದಾದ ಮೇಲೆ ನಗರ ಯೋಜನೆ ಮತ್ತು ಬೆಳವಣಿಗೆಯ ಉದ್ದೇಶಗಳು ಇತಿಹಾಸದ ಬಗ್ಗೆ ಅವರು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ.
ಬನ್ನಿ ನಾವು ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳುವ. ಹೇಗೆ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು? ಫಸ್ಟಿಗೆ ನಿಮಗೆ ಗೊತ್ತಿರಲೇಬೇಕಾಗಿರುವಂಥ ವಿಚಾರ, ಗ್ರಾಮೀಣ ಸಮಾಜ ಅಂದರೆ ಏನು, ಅದರ ಅರ್ಥ, ಅದರ ವ್ಯಾಖ್ಯೆಗಳು ಸರಿಯಾಗಿ ಗೊತ್ತಿರಬೇಕಾದ್ದು. ಎಲ್ಲ ಪ್ರಶ್ನೆಗೂ ನೀವು ಬರಿಬೇಕಾದ್ರೆ ಅದರ ಅರ್ಥವನ್ನು ಬರಿಬೇಕು. ಮೊದಲು ನಾವು ಒಂದು ಉತ್ತರವನ್ನು ಬರಿತಾ ಇದ್ದೇವೆ ಅಂತಾದರೆ ಮೊದಲಿಗೆ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೆದು ನಂತರ ಉತ್ತರವನ್ನು ವಿವರಿಸುವಂಥದ್ದು. ಪೀಠಿಕೆ ಬರೆದಾದ ಮೇಲೆ ಅದರ ಅರ್ಥವನ್ನು ಬರಿಬೇಕು. ಈಗ ಗ್ರಾಮೀಣ ಸಮಾಜಶಾಸ್ತ್ರದ ಗುಣಲಕ್ಷಣ ಅಂತ ಕೊಟ್ಟಾಗ ನಾವು ನೇರವಾಗಿ ಗುಣಲಕ್ಷಣವನ್ನು ಬರೆದ್ರೆ ನಮಗೆ ಒಳ್ಳೆಯ ಅಂಕಗಳು ಸಿಗುವುದಿಲ್ಲ. ನಾವು ಅದಕ್ಕೆ ಏನು ಮಾಡಬೇಕು? ಆರಂಭದಲ್ಲಿ ಈಗ ಒಂದು ಉತ್ತರ ಪತ್ರಿಕೆಯನ್ನು ನೀವು ಆರಂಭ ಮಾಡಿದ್ದೀರಿ ಅಂತ ಆದರೆ ಮೊದಲಿಗೆ ಏನು ಮಾಡಬೇಕು? ಈ ರೀತಿಯ ಒಂದು ಪರಿಚಯವನ್ನು ಹಾಕಬೇಕು. ಈ ರೀತಿಯ ಪರಿಚಯ ಅಂದರೆ ಒಂದು ಸ್ವಲ್ಪ ಅದರ ಬಗ್ಗೆ ವಿಚಾರವನ್ನು ಬರೀಬೇಕು. ಅದಾದ ಮೇಲೆ ಅರ್ಥ, ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ ಅಂತ ಬರೆದು ಅರ್ಥವನ್ನು ಬರೆಯಿರಿ. ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರ ಒಂದು ವ್ಯವಸ್ಥಿತವಾದ ಗುಂಪು ಇರ್ಬೋದು, ಅಥವಾ ಗ್ರಾಮೀಣ ಸಮಾಜದಲ್ಲಿರುವಂತಹ ಒಂದು ರಚನೆ ಕಾರ್ಯವನ್ನು ಗ್ರಾಮೀಣ ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು. ಇನ್ನು ವ್ಯಾಖ್ಯೆಗಳನ್ನು ನಾವು ನೋಡಿದರೆ ನಾವು ಯಾವ ವ್ಯಾಖ್ಯೆಗಳನ್ನು ಓದ್ಕೊಂಡಿರ್ತೇವೆ ಅದೇ ವ್ಯಾಖ್ಯೆಗಳನ್ನು ಬರ್ಕೊಳ್ಳಿ. ಆಮೇಲೆ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಕೂಡ ಹಾಗೆ. ಅದು ಒಂದು ಗ್ರಾಮ ಅಂತ ಬಂದಾಗ ಅಲ್ಲಿನ ಒಂದು ಪ್ರದೇಶ, ಅಲ್ಲಿನ ಸ್ಥಾನ, ಅಲ್ಲಿನ ರೀತಿ ನೀತಿ, ಅಲ್ಲಿನ ಆಚರಣೆ ವಿಚಾರಣೆ, ಆಹಾರ ಪದ್ಧತಿ, ನಿಸರ್ಗ, ಅಲ್ಲಿನ ವೃತ್ತಿ ರಚನೆ ಎಲ್ಲ ಕೂಡ ಅಲ್ಲಿನ ಒಂದು ನಂಬಿಕೆ, ಒಡನಾಟ, ಪದ್ಧತಿಗಳು ಎಲ್ಲವೂ ಕೂಡ ಬರುವಂಥದ್ದು ಗ್ರಾಮೀಣ ಸಮುದಾಯದ ಸ್ವರೂಪದಲ್ಲಿ ಬರ್ತದೆ. ಗ್ರಾಮೀಣ ಸಮಾಜದ ಸ್ವರೂಪದಲ್ಲಿ ಬರ್ತದೆ. ಅದರ ವ್ಯಾಖ್ಯೆ ಅಂತ ಬಂದಾಗ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಕರೆಯುವಂಥದ್ದು. ಇದೆಲ್ಲ ವ್ಯಾಖ್ಯೆಗಳಲ್ಲಿ ಬರ್ತದೆ. ಈಗ ಮೊದಲಿಗೆ ನೀವು ಆರಂಭದಲ್ಲಿ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಾ, ಇದುವರೆಗೆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿಲ್ಲ, ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿಲ್ಲ ಅಂತಂದವರು ಈ ಒಂದು ವಿಡಿಯೋವನ್ನು ನೀವು ನೋಡಿಕೊಳ್ಳೇಬೇಕು. ಇದರಲ್ಲಿ ನಾನು ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು, ಮುಖ್ಯವಾದ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತೇನೆ. ನೀವು ಪರೀಕ್ಷೆಗೆ ಯಾವುದೇ ಭಯ ಬೇಡ, ಚಿಂತೆ ಮಾಡಬೇಡಿ, ಭಯಪಡಬೇಡಿ. ಭಯಪಟ್ಟರೆ ಓದಿದ್ದು ಕೂಡ ನೆನಪುಳಿಯುವುದಿಲ್ಲ. ಭಯಪಟ್ಟರೆ ನೀವು ಪಾಯಿಂಟ್ಸನ್ನು ಕಲೀಲಿಕ್ಕೆ ಆಗೋದಿಲ್ಲ. ಅದರಿಂದ ಭಯಪಡಬೇಡಿ, ಆರಾಮದಲ್ಲಿ ಓದ್ಕೊಳ್ಳಿ. ಇರುವಂತಹ ಸಮಯವನ್ನು ಆದಷ್ಟು ಉಪಯೋಗಿಸಿಕೊಳ್ಳಿ. ಒಂದು ಸ್ವಲ್ಪ ಸಮಯ ನಿದ್ದೆಯನ್ನು ಕಡಿಮೆ ಮಾಡಿದರೂ ಪರವಾಗಿಲ್ಲ. ಪರೀಕ್ಷೆ ಆದ ನಂತರ ಆ ನಿದ್ದೆಯನ್ನು ನಿಮಗೆ ಸಂಪೂರ್ಣಗೊಳಿಸ್ಬೋದಲ್ವ. ಅದಕ್ಕೋಸ್ಕರ ಪರೀಕ್ಷೆಯ ಒಂದು ತಿಂಗಳ ಮೊದಲು ನೀವು ಸ್ವಲ್ಪನೇ ಜಾಸ್ತಿ ಸಮಯವನ್ನು ತಗೊಳ್ಳಿ. ಬೆಳಗಿನ ಜಾವದಲ್ಲಿ ನಿಮಗೆ ಬೇರೆ ಬೇರೆ ಕೆಲಸಗಳಿರುವಾಗ, ನಾವು ರಾತ್ರಿ ಸಮಯ ನಮಗೆ ಸಿಗ್ತದಲ್ವ, ಒಂದು 10 ಗಂಟೆಗೆ ತನಕ ಆದರೂ ನಮ್ಮ ಮನೆ ಕೆಲಸಗಳಿರ್ಬೋದು, ಊಟಗಳಿರ್ಬೋದು, ಅದೆಲ್ಲ ಮಾಡಿದ ನಂತರ ನೀವೇನು ಮಾಡಿ, ಒಂದು 11:30 ಅಥವಾ 12 ಗಂಟೆ ತನಕ ಆದರೂ ನೀವು ಕೂತ್ಕೊಂಡು ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳಿ. ಈ ಪರೀಕ್ಷೆ ತಯಾರಿ ಹೇಗೆ ಮಾಡ್ಕೊಳ್ಳೋದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. 100% ಬರುವಂತಹ ಪ್ರಶ್ನೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳಿಸಿ ಅಥವಾ ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ ಸ್ವರೂಪವನ್ನು ತಿಳಿಸಿ ಎನ್ನುವಂಥದ್ದು. ಇದು ನಮಗೆ ಬಂದೇ ಬರುವಂತಹ ಪ್ರಶ್ನೆ ಅಂತ ಗೊತ್ತಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಬೇಡಿ, ಅದನ್ನು ಓದ್ಕೊಳ್ಳಿ. ಆರಂಭದ ಘಟಕ 1ರಲ್ಲಿರುವಂತಹ ಒಂದು ವಿಚಾರವನ್ನು ಅವರು ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಅದು ಆರಂಭದ ಪಾಠ, ಮೊದಲಿನ ಪಾಠ ಆಗಿರೋದ್ರಿಂದ ಅದರಿಂದ ಅವರು ಪ್ರಶ್ನೆಗಳನ್ನು ಹೆಕ್ಕಿ ಕೊಟ್ಟೇ ಕೊಡುವಂಥದ್ದು. ಆದ್ದರಿಂದ ನಾವು ಅದನ್ನು ಓದ್ಕೊಳ್ಳೇಬೇಕು. ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ. ಗ್ರಾಮೀಣ ಸಮಾಜ ಅಂದರೆ ಒಂದು ಗ್ರಾಮದಲ್ಲಿರುವಂತಹ ಸಮಾಜ ಆಗಿರುವಂಥದ್ದು. ಈ ಒಂದು ವಿಚಾರ ಅಂತ ಬಂದಾಗ ಸಮಾಜಶಾಸ್ತ್ರವು ಜ್ಞಾನೋದಯದ ಶಿಶುವು ಅಂತ ಕರೀತಾರೆ. ಗ್ರಾಮೀಣ ಸಮಾಜಶಾಸ್ತ್ರ ಗ್ರಾಮಗಳಲ್ಲಿನ ಸಮಾಜದ ಒಂದು ಗುಂಪು ಅಥವಾ ಗ್ರಾಮೀಣ ಸಮಾಜ ಎನ್ನುವಂಥದ್ದು ಅದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆದಂತಹ ಸಂಬಂಧಗಳ ಅಧ್ಯಯನವಾಗಿರುವಂಥದ್ದು ಅಂತ ಬರೀರಿ. ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಏನು ಬರ್ತದೆ? ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಬಂದಾಗ ದಿನನಿತ್ಯ ಕಾಣುವಂಥದ್ದು. ಈಗ ನಾವು ಒಂದು ಹಳ್ಳಿಯಲ್ಲಿದ್ದೇವೆ ಅಂತಾದರೆ ಅಥವಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೇವೆ ಅಂತಾದರೆ ಮೊದಲಿಗೆ ಅಲ್ಲಿ ಕಾಣುವಂಥದ್ದು ಒಂದು ಪ್ರದೇಶ, ಒಂದು ಇಂತಿಷ್ಟು ದೊಡ್ಡ ಅಂದರೆ ನಿರ್ದಿಷ್ಟ ದೊಡ್ಡದಾಗಿರುವಂಥ ಒಂದು ಪ್ರದೇಶ ಅಂತ ಹೇಳ್ಬೋದು. ಆ ಪ್ರದೇಶದಲ್ಲಿ ಕೆಲವೊಂದು ಮನೆಗಳಿರುವಂಥದ್ದು, ಸ್ವಲ್ಪ ಜನಸಂಖ್ಯೆ ಇರುವಂಥದ್ದು, ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆ ಅಲ್ಲಿ ಇರುವಂಥದ್ದು, ಅವರ ಆಚಾರ ವಿಚಾರ, ನಮಗೆ ಏನೆಲ್ಲ ಅವರ ಸ್ವರೂಪ ಕಾಣ್ತದೆ ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶದ ಜನರ ಅವರ ಒಂದು ಸ್ಥಾನಮಾನ, ಅವರ ಒಂದು ಬೆಳವಣಿಗೆಯ ರೀತಿ, ಅಲ್ಲಿನ ಒಂದು ಆರೋಗ್ಯ, ಅವರ ಒಂದು ವೃತ್ತಿ, ಅವರ ಆಚಾರ ವಿಚಾರಗಳು, ಅವರ ಉಡುಗೆ ತೊಡುಗೆಗಳು, ಅವರ ಒಂದು ಹಾವಭಾವಗಳು, ಅವರ ಒಂದು ನಂಬಿಕೆಗಳು, ಸಂಪ್ರದಾಯಗಳು, ಪದ್ಧತಿಗಳು,
ಇದೆಲ್ಲ ಕೂಡ ಒಡನಾಟ, ನಂಬಿಕೆ, ಪದ್ಧತಿ ಎಲ್ಲ ಕೂಡ ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಬಂದಾಗ ನೀವು ಬರಿಬೇಕಾಗ್ತದೆ ಸ್ನೇಹಿತರೆ. ಅಷ್ಟು ಬರೆದು ನೀವು ಅರ್ಥವನ್ನು ಬರಿತೀರಾ. ಅಲ್ಲಿ ಅದಾದ ನಂತರ ವ್ಯಾಖ್ಯೆಗಳಿದ್ರೆ ವ್ಯಾಖ್ಯೆಗಳನ್ನು ಬರೀಬೇಕು. ಅದಾದ ಮೇಲೆ ನೀವು ಬರೀಬೇಕು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಹಾಕಿ ಆ ಪಾಯಿಂಟ್ಸ್ಗಳನ್ನು, ನಿಮ್ಮಲ್ಲಿ ಒಂದು 10 ಪಾಯಿಂಟ್ಸ್ ಇದೆ, 10 ಪಾಯಿಂಟ್ಸನ್ನು ಹಾಕ್ಕೊಳ್ಳಿ. ನಂತರ ಒಂದೊಂದಾಗಿ ನಿಮ್ಮ ಪಾಯಿಂಟ್ಸನ್ನು ಬರಿಬೇಕು. ಯಾವುದಕ್ಕೆ ಎಷ್ಟು ಅಂಕಕ್ಕೆ ಎಷ್ಟು ಬರಿಬೇಕು ಅಂತ ಪ್ರಶ್ನೆ ಬಂದಾಗ 5 ಅಂಕಕ್ಕೆ 1ರಿಂದ 1.5 ಪುಟದಷ್ಟು ನೀವು ಖಾಲಿ ಬಿಡಬೇಕು. 1.5 ಪುಟದಷ್ಟು ನೀವು ಬರಿಬೇಕಾಗಿರುವಂಥದ್ದು. ಅಷ್ಟು ನೀವು ಅಂದರೆ ನೀವು ಈಗ ಉತ್ತರವನ್ನು ಮತ್ತೆ ಬರಿತೀರಿ ಅಂತಂದರೆ 1.5 ಪುಟದಷ್ಟು ಖಾಲಿ ಬಿಟ್ಟು ನಂತರ ಮುಂದಿನ ಪ್ರಶ್ನೆಗೆ ಹೋಗಬೇಕಾಗಿರುವಂಥದ್ದು. ಅದಾದ ಮೇಲೆ 10 ಅಂಕದ ಪ್ರಶ್ನೆ ಅಂತ ಬಂದಾಗ ನೀವು 3ರಿಂದ 4 ಪುಟದಷ್ಟು ಉತ್ತರ ಬೇಕು. 15 ಅಂಕದ ಪ್ರಶ್ನೆ ಅಂತ ಬಂದಾಗ 4 ಪುಟದಿಂದ 5 ಪುಟದ ತನಕ ನಿಮ್ಮ ಉತ್ತರಗಳು ಬೇಕಾಗ್ತದೆ. ಈ ರೀತಿ ಬರೆಯೋದ್ರಿಂದ ನೀವು ಒಳ್ಳೆಯ ಅಂಕ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಪರಿಚಯ ಬರೆಯಿರಿ, ಅರ್ಥ ಬರೆಯಿರಿ, ವ್ಯಾಖ್ಯೆ ಬರೆಯಿರಿ. ನಂತರ ಅದಕ್ಕೆ ಕೊಟ್ಟಿರುವಂಥ ಪಾಯಿಂಟ್ಸ್ಗಳೇನಿದೆ 10, 15, 5 ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸನ್ನು ಬರ್ಕೊಳ್ಳಿ. ಅದಾದ ನಂತರ ವಿವರಣೆಗೆ ನಾವು ಹೋಗಬೇಕಾಗಿರುವಂಥದ್ದು. ಇಲ್ಲಿ ವ್ಯಾಖ್ಯೆಗಳು ಅಂತ ಬಂದಾಗ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಯಾರು ಹೇಳಿದ್ದಾರೆ? ಡ್ವೇಟ್ ಸ್ಟ್ಯಾಂಡರ್ಡ್ಸನ್ ಅವರು ತಮ್ಮ ಗ್ರಂಥ ರೂರಲ್ ಕಮ್ಯುನಿಟಿ ಆಫ್ ಆರ್ಗನೈಸೇಷನ್ ಎಂಬುದರಲ್ಲಿ ಅವರು ವ್ಯಾಖ್ಯಾನಿಸಿದ್ದಾರೆ. 2. ಸಾಮಾಜಿಕ ವ್ಯವಸ್ಥೆಯ ರಚನೆ, ಕಾರ್ಯ ಹಾಗೆ ಬೆಳವಣಿಗೆಯ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ವಿಶಾಲವಾಗಿ ಅಧ್ಯಯನ ಮಾಡುವಂಥದ್ದು ಇದೆಯಲ್ಲ, ಅದು ಗ್ರಾಮೀಣ ಸಮಾಜದ ಪ್ರಮುಖ ಗುರಿಯಾಗಿರುವಂಥದ್ದು. ಇನ್ನು ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯುವಂಥದ್ದನ್ನು ಕಾಣಬಹುದು. ನಮಗೆ ಇನ್ನು ಬೇಕಾಗಿರುವಂಥದ್ದು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಂತ ಬಂದಾಗ ಕೂಡ ನಾವು ಅದರ ವ್ಯಾಪ್ತಿ ಆಗಿರ್ಬೋದು, ಅದರ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಸ್ತು ವಿಷಯ ಎಲ್ಲ ಕೂಡ ಗ್ರಾಮೀಣ ಸಮಾಜದ ಬಗ್ಗೆ ಇರುವಂಥದ್ದು. ಅಂದರೆ ಮೊದಲಿಗೆ ನಮಗೆ ಕಾಣುವಂಥದ್ದು ಅಲ್ಲಿ ಪ್ರದೇಶ, ಅದಾದ ಮೇಲೆ ಅಲ್ಲಿ ಕಾಣುವಂಥದ್ದು ಜನಸಂಖ್ಯೆ, ಅದಾದ ಮತ್ತೆ ಅಲ್ಲಿನ ರೀತಿ ನೀತಿ, ಅಲ್ಲಿನ ಆಚರಣೆ ವಿಚಾರಣೆ, ಅಲ್ಲಿನ ಒಂದು ನಂಬಿಕೆ, ಅಲ್ಲಿನ ಸಂಪ್ರದಾಯ, ರೂಢಿಗಳು, ಕುಟುಂಬ ಕಾಣ್ತದೆ, ಬಂಧುತ್ವ ಕಾಣ್ತದೆ, ಜಾತಿ ಸಮುದಾಯ ಕಾಣ್ತದೆ, ಆರ್ಥಿಕ ಸಂಘಟನೆ ಕಾಣುವಂಥದ್ದು, ರಾಜಕೀಯ ಸಂಘಟನೆ, ಧಾರ್ಮಿಕ ಸಂಘಟನೆಗಳೆಲ್ಲ ನಮಗೆ ಕಾಣ್ತದೆ. ಅಷ್ಟೇ ಅಲ್ಲದೆ ಅಲ್ಲಿ ರೈತರ ದಂಗೆಗಳಾಗ್ತದೆ, ಹಸಿರು ಕ್ರಾಂತಿ ಆಗ್ತದೆ, ಕ್ಷೀರ ಕ್ರಾಂತಿ ಆಗುವಂಥದ್ದು, ನೀಲಿ ಕ್ರಾಂತಿ, ಇದೆಲ್ಲ ಕೂಡ ನಮಗೆ ಗ್ರಾಮೀಣ ಸಮಾಜದಲ್ಲಿ ಕಾಣುವಂತಹ ವಿಚಾರ ಆಗಿರುವಂಥದ್ದು. ಅದರಿಂದ ನಾವು ಗ್ರಾಮೀಣ ಸಮುದಾಯದ ವ್ಯಾಪ್ತಿ, ಅದರ ವಸ್ತು ವಿಷಯ ಅಥವಾ ಪ್ರಾಮುಖ್ಯತೆ ಅಂತ ಬಂದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ಅದರಲ್ಲಿ ಬರೀಬೇಕಾಗ್ತದೆ. ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ ಅಂತ ಬಂದಾಗ ಸ್ವರೂಪಕ್ಕೆ ಏನೆಲ್ಲ ಬರ್ತದೆ, ಆ ಸ್ವರೂಪವೇ ನಮ್ಮ ಪ್ರಾಮುಖ್ಯತೆಯಲ್ಲಿ ಬರ್ತದೆ. ಅದೇ ಸ್ವರೂಪವೇ ನಮಗೆ ಗ್ರಾಮೀಣ ಸಮಾಜಶಾಸ್ತ್ರದ ವಸ್ತು ವಿಷಯ ಮತ್ತು ವ್ಯಾಪ್ತಿಗೆ ಬರ್ತದೆ. ಅದೇ ಸ್ವರೂಪ ವಿಷಯಗಳು ಅವುಗಳ ಪ್ರಾಮುಖ್ಯತೆಯಲ್ಲಿ ಬರುವುದರಿಂದ ಅದನ್ನೆಲ್ಲವನ್ನು ಕೂಡ ನಾವು ಬರಿತಾ ಹೋಗಬೇಕು. ಕುಟುಂಬ, ಬಂಧುತ್ವ, ಜಾತಿ ಸಮುದಾಯ, ಆರ್ಥಿಕ ಸಂಘಟನೆ, ರಾಜಕೀಯ ಸಂಘಟನೆ, ಧಾರ್ಮಿಕ ಸಂಘಟನೆ, ರೈತರ ದಂಗೆಗಳು, ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ, ನೀಲಿ ಕ್ರಾಂತಿಯನ್ನು ಬರೆಯುವಂಥದ್ದು. ಇವಿಷ್ಟು ಆದಾಗ ನಮಗೆ ಘಟಕ 1ರಲ್ಲಿ ಇವಿಷ್ಟು ವಿಚಾರಗಳು ಸಿಗ್ತದೆ. ನೀವು ಪಾಯಿಂಟ್ಸನ್ನು ಸರಿಯಾಗಿ ಕಲಿಬೇಕು ಅಂತ ನಾನು ಪ್ರತಿ ಬಾರಿ ಹೇಳ್ತೇನೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದು 10 ಪಾಯಿಂಟ್ಸ್ ಇದೆ ಅಂತಾದರೆ ಆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲಿತುಕೊಳ್ಳಿ. ಪಾಯಿಂಟ್ಸ್ ಸರಿಯಾಗಿ ಬರಬೇಕು ನಮಗೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಅವರು ಮುಖ್ಯವಾಗಿ ನಿಮ್ಮ ಉತ್ತರಗಳಲ್ಲಿ ನೋಡುವಂಥದ್ದು ಪಾಯಿಂಟ್ಸ್ ಸರಿಯಾಗಿ ಬರೆದಿದ್ದಾರಾ, ಈ ಪ್ರಶ್ನೆಗೆ ಪಾಯಿಂಟ್ಸ್ಗಳಿದೆಯಾ ಅವರಲ್ಲಿ, ಅವರು ಬರೆಯುವಾಗ ಪಾಯಿಂಟ್ಸನ್ನು ಹಾಕಿ ಬರೆದಿದ್ದಾರಾ ಎನ್ನುವಂಥದ್ದನ್ನು ಮೊದಲಿಗೆ ನೋಡ್ತಾರೆ. ಪಾಯಿಂಟ್ಸ್ ಇದೆ ಅಂತ ಹೇಳಿದರೆ ನಂತರ ಅವರು ಮುಂದಿನ ವಿವರಣೆಯನ್ನು ನೋಡಿಕೊಳ್ಳುವಂಥದ್ದು, ಆ ಕೆಲಸಗಳನ್ನು ಮಾಡ್ತಾರೆ. ಆದರೆ ಮೊದಲಿಗೆ ಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳನ್ನು ಬರೆದು ನಂತರ ವಿವರಣೆಯನ್ನು ಬರೆಯೋದ್ರಿಂದ ನಮಗೇನಾಗ್ತದೆ, ಒಳ್ಳೆಯ ಅಂಕಗಳು ಕೂಡ ಸಿಗಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಬಂದರೆ ಗ್ರಾಮೀಣ ಸಮಾಜಶಾಸ್ತ್ರದ ಇನ್ನು ಬೇರೆ ಯಾವ ಪ್ರಶ್ನೆಗಳಿಲ್ಲಿ ಕಾಣ್ಬೋದು ನಮಗೆ? ಗ್ರಾಮೀಣ ಸಮಾಜಶಾಸ್ತ್ರದ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋ. ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ 2ರಲ್ಲಿ ಘಟಕ 2ರಲ್ಲಿ ಇಲ್ಲ, ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದ್ರೂ 2 ವ್ಯಾಖ್ಯೆಗಳು ಅಂತ ಹೇಳಿದ್ದಾರೆ. ನಾವು 3 ವ್ಯಾಖ್ಯೆಗಳನ್ನು ಕಲ್ತ್ಕೊಂಡಿದ್ದೇವೆ, ಅದನ್ನೇ ಬರೆದ್ರಾಯಿತು.
ಇನ್ನು ಗ್ರಾಮೀಣ ಸಮುದಾಯದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಕೇಳಿದ್ದಾರೆ 1. 2. ಗ್ರಾಮೀಣ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಅದಾದ ಮೇಲೆ ಇದೆಲ್ಲ ಕೂಡ ನಗರಕ್ಕೆ ಬರ್ತದೆ. ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ. ನಗರ ಆರೋಗ್ಯ ನೈರ್ಮಲ್ಯ, ನಗರ ಸಮಾಜಶಾಸ್ತ್ರದ ಉಗಮ ಬೆಳವಣಿಗೆ, ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧ ಇರುವಂಥದ್ದು. ಗ್ರಾಮೀಣ ಸಮುದಾಯದ ಉಗಮ ಮತ್ತು ಬೆಳವಣಿಗೆಯನ್ನು ಕೇಳಿದ್ದಾರೆ. ಈ ಉಗಮ ಮತ್ತು ಬೆಳವಣಿಗೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಾರಂಭಿಕ ಹಂತ ಅಥವಾ ಗ್ರಾಮೀಣ ಸಮಾಜಶಾಸ್ತ್ರದ ಮೊದಲ ಹಂತ, ವಿಕಾಸ ಜೀವನ, ಅವರ ಅಲೆಮಾರಿ ಜೀವನ, ಅವರ ಉಗಮ ಮತ್ತು ಬೆಳವಣಿಗೆ. ಗ್ರಾಮ ಸಮುದಾಯದ ನೋಡಿ ಆರಂಭದಲ್ಲಿದೆ 10 ಅಂಕಕ್ಕೆ, ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಅಲ್ವಾ. ಇಲ್ಲಿ 2-3 ಪ್ರಶ್ನೆ ಬರ್ತದೆ ಇದಕ್ಕೆ. 1. ಗ್ರಾಮೀಣ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಕೂಡ ಅದೇ ಅರ್ಥ ಅದೇ ಉತ್ತರವನ್ನು ಕೂಡ ಸಿಗುವಂಥದ್ದು. ಅಷ್ಟೇ ಅಲ್ಲದೆ ನಂತರ ಗ್ರಾಮೀಣ ಸಮುದಾಯದ ವಿನ್ಯಾಸ ಮಾದರಿಗಳನ್ನು ತಿಳಿಸಿ ಕೂಡ ಬರ್ತದೆ. ಗ್ರಾಮೀಣ ಸಮುದಾಯದ ಮೊದಲ ಹಂತ ಅಂತ ಮತ್ತೊಂದು ಪ್ರಶ್ನೆ ಇದೆಯಲ್ಲ, ಅದೇ ಪ್ರಶ್ನೆ. 1. ಅಲೆಮಾರಿ ಜೀವನ, ಸಾಮಾಜಿಕ ವಿಕಾಸದ ಮೊದಲ ಹಂತ ಅಂತ ಕೇಳ್ತಾರೆ. ಸಾಮಾಜಿಕ ವಿಕಾಸದ ಮೊದಲ ಹಂತಗಳು ಮತ್ತು ಮಾನವನ ಅಲೆಮಾರಿ ಜೀವನ ಅಂತ ಬಂದಾಗ ಸಂಪೂರ್ಣವಾಗಿ ನಾವು ಈ ಉತ್ತರವನ್ನು ಬರಿಬೇಕು. ಯಾವ ಉತ್ತರ? ಆಹಾರ ಸಂಗ್ರಹಣೆಯ ಹಂತ, ಬೇಟೆಯಾಡುವ ಹಂತ, ಹುಲ್ಲುಗಾವಲು ಹಂತ, ಭೂ ಸಾಗುವಳಿ ಹಂತ. ಅದರಲ್ಲಿ ಬೂದಿ ಸಾಗುವಳಿಯ ಹಂತ ಮತ್ತು ಭೂ ಸಾಗುವಳಿಯ ಹಂತ ಅಂತ ಬರುವಂಥದ್ದು. ನಾವು ಇದರಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗಳನ್ನು ಜಾಗರೂಕವಾಗಿ ನೀವು ನೋಡ್ಕೊಳ್ಬೇಕು. 1. ಸಾಮಾಜಿಕ ವಿಕಾಸದ ಗ್ರಾಮೀಣ ಸಮುದಾಯದ ಉಗಮ ಬೆಳವಣಿಗೆ ಅಂತ ಕೇಳ್ತಾರೆ, ಅಥವಾ ಗ್ರಾಮ ಸಮುದಾಯದ ವಿನ್ಯಾಸದ ಮಾದರಿಗಳು ಅಂತ ಕೇಳ್ತಾರೆ. ಗ್ರಾಮ ಸಮುದಾಯದ ಸಾಮಾಜಿಕ ವಿಕಾಸದ ಮೊದಲ ಹಂತಗಳು ಮತ್ತು ಮಾನವನ ಅಲೆಮಾರಿ ಜೀವನ, ಉಗಮದ ಹಂತಗಳು ಮತ್ತು ಅಲೆಮಾರಿ ಜೀವನದ ಬಗ್ಗೆ ಕೂಡ ಇಲ್ಲಿ ಹೇಳುವಂಥದ್ದನ್ನು ಕಾಣ್ಬೋದು. ಆಹಾರ ಸಂಗ್ರಹಣೆ ಹಂತದಲ್ಲಿ ಈಗಾಗಲೇ ಇದರ ಸಂಪೂರ್ಣ ವಿವರಣೆ ಇದೆ, ನಾನು ಸ್ವಲ್ಪ ಹೇಳ್ತಾ ಹೋಗ್ತೇನೆ. ಆಹಾರ ಸಂಗ್ರಹಣೆ ಅಂತ ಬಂದಾಗ ಅವರು ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಆಹಾರ ಎಲ್ಲಿದೆ, ಯಾವ ಹಣ್ಣುಗಳು ಮರದಲ್ಲಿ ಹಣ್ಣಾಗಿದೆ ಅಂತ ನೋಡಿಕೊಂಡು ಎಲ್ಲಿ ಗಡ್ಡೆ ಗೆಣಸುಗಳು ಸಿಗ್ತದೆ ಅಂತ ಹೇಳಿ ನೋಡ್ಕೊಂಡು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಸಂಚರಿಸುವಂಥದ್ದು ಅಥವಾ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ ಅವರು. ಆದ್ದರಿಂದ ಅಲ್ಲಿ ಆಹಾರ ಸಂಗ್ರಹಣೆ ಹಂತ ಅಂತ ಕರಿಬೋದು. 2ನೇದು ಬೇಟೆಯಾಡುವ ಹಂತ. ಈ ಹಂತದಲ್ಲಿ ಅವರಿಗೆ ಏನಾಯಿತು ಅಂತ ಹೇಳಿದರೆ, ಹಣ್ಣುಗಳನ್ನು ಹುಡುಕ್ತಾ ಹೋಗ್ತಾರೆ, ಗಡ್ಡೆಗೆಣಸುಗಳನ್ನು ಹುಡುಕ್ತಾ ಹೋಗ್ತಾರೆ. ಅದು ಒಂದು ಸೀಮಿತ ಹಂತಕ್ಕೆ ಮಾತ್ರ, ಅಂದರೆ ಕೆಲವು ತಿಂಗಳುಗಳಲ್ಲಿ ಮಾತ್ರ ಕೆಲವೊಂದು ಹಣ್ಣು ಹಂಪಲುಗಳಾಗಿರುವಂಥದ್ದು, ಕೆಲವೊಂದು 2 ತಿಂಗಳು ಹಣ್ಣು ಯಾವುದಾದ್ರೂ ಒಂದು ಹಣ್ಣು ಇರುವಂಥದ್ದು, ಅಥವಾ 2-3 ತಿಂಗಳು ಹಣ್ಣುಗಳು ಇರ್ತದೆ, ಮತ್ತೆ ಖಾಲಿಯಾಗುವಂಥದ್ದು. ಅಂಥ ಸಂದರ್ಭದಲ್ಲಿ ಅವರು ಹಸಿವನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಏನು ಮಾಡೋದು, ಹೇಗೆ ನಾವು ಆಹಾರವನ್ನು ಮಾಡೋದು ಅಂತಾದಾಗ ಅವರು ಬೇಟೆಯಾಡಿ ತಿನ್ನಲಿಕ್ಕೆ ಕಲಿತರು. ಆಗ ಬೇಯಿಸ್ತಾ ಇರಲಿಲ್ಲ, ಯಾವುದೇ ಒಂದು ಪ್ರಾಣಿಯನ್ನು ಬೇಟೆಯಾಡುವಂಥದ್ದು ಮತ್ತು ಅದನ್ನು ತಿನ್ನುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಇದಕ್ಕೂ ಕೂಡ ಅವ್ರು ಏನು ಮಾಡ್ತಾಯಿದ್ರು, ಒಂದೇ ಕಡೆ ನಿಲ್ತಾ ಇರಲಿಲ್ಲ. ಬೇಟೆ ಆಡ್ತಾ ಮುಂದೆ ಹೋಗಿ ಮತ್ತೊಂದು ಊರಿಗೆ ಸೇರುವಂಥದ್ದು, ಈ ಕೆಲಸವನ್ನು ಬೇಟೆಯಾಡುವ ಹಂತದಲ್ಲಿ ಕೂಡ ಮಾಡ್ತಾಯಿದ್ರು. ಅದಾದ ನಂತರ ಒಂದೇ ಕಡೆ ನೆಲೆಸಲಿಕ್ಕೆ ಆರಂಭವಾಯಿತಾ? ಇಲ್ಲ. ನಂತರ ಹುಲ್ಲುಗಾವಲಿನ ಹಂತ ಆರಂಭ ಆಯಿತು. ಏನಿದು ಹುಲ್ಲುಗಾವಲು? ತುಂಬ ಹುಲ್ಲಿರುವಂತಹ ಜಾಗದಲ್ಲಿ ತಾವು ಏನು ಮಾಡಿದರು, ಜನಗಳು ಅಲೆಮಾರಿ ಜೀವನವನ್ನು ಮಾಡ್ತಾಯಿದ್ರಲ್ಲ, ಈ ಜನರು ಏನು ಮಾಡಿದರು ಅಂದರೆ ಅವರು ಪ್ರಾಣಿಗಳನ್ನು ಸಾಕಲಿಕ್ಕೆ ಆರಂಭ ಮಾಡಿದರು. ಪ್ರಾಣಿ ಸಾಕಾಣಿಕೆಯನ್ನು ಮಾಡಿದರು. ಯಾಕೆಂದರೆ ಎಷ್ಟೋ ಸಮಯಗಳಲ್ಲಿ ಅವರಿಗೆ ಬೇಟೆ ಆಡಲಿಕ್ಕೆ ಆಗ್ತಾ ಇಲ್ಲ ಅಂತ ಆದಾಗ, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತ ಆದಾಗ, ಅಥವಾ ಆರೋಗ್ಯ ಸಮಸ್ಯೆ ಇದ್ದಾಗ ಅವರೇನು ಮಾಡ್ತಾಯಿದ್ರು, ತಮ್ಮ ಸಾಕು ಪ್ರಾಣಿಗಳನ್ನೇ ಕೊಂದು ಆಹಾರವನ್ನಾಗಿ ಬಳಸ್ತಾಯಿದ್ರು. ಆ ಕಾರಣದಿಂದಾಗಿ ಅವರು ಸಾಕು ಪ್ರಾಣಿಯನ್ನು ಬೆಳೆಸಲಿಕ್ಕೆ ಆರಂಭ ಮಾಡಿದರು. ಅವರು ಒಂದು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಹೋಗಿ ನಿಲ್ತಾ ಇದ್ದರು. ಯಾಕೆಂದರೆ ತಮ್ಮ ಪ್ರಾಣಿಗಳಿಗೆ ಆಹಾರವನ್ನು ಕೊಡಲಿಕ್ಕೋಸ್ಕರ. ಹುಲ್ಲುಗಾವಲಿನ ಹಂತ. ಅದಾದ ನಂತರ ಅವರು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ, ಒಂದು ಕಡೆಗಳಲ್ಲಿ ನಾವು ಕೃಷಿಯನ್ನು ಮಾಡಬೇಕು, ಅಲ್ಲಿ ಬೇಸಾಯವನ್ನು ಮಾಡಿ ಅಲ್ಲಿ ಬಂದಂಥದ್ದನ್ನು
ನಾವು ಆಹಾರವಾಗಿ ಬಳಸಬೇಕು ಅಂತ ತಿಳ್ಕೊಳ್ತಾರೆ. ಅದಾದ ನಂತರ ಭೂಸಾಗುವಳಿ ಹಂತ ಬಂತು. ಭೂಸಾಗುವಳಿ ಹಂತದಲ್ಲಿ ಅವರೇನು ಮಾಡಿದರು, ಒಂದೇ ಕಡೆ ನೆಲೆ ನಿಲ್ಲಲಿಕ್ಕೆ ತಯಾರನ್ನು ಮಾಡಿದರು. ಒಂದೇ ಒಂದು ಕಡೆ ನೆಲೆ ನಿಲ್ಲಲಿಕ್ಕೆ ತಯಾರಿ ಮಾಡಿದಾಗ ಅವರೇನು ಮಾಡಿದರು, ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅದು ನದಿ ಬಯಲು ಪ್ರದೇಶದ ನದಿಯ ಪಕ್ಕದಲ್ಲಿಯೇ ಅವರು ಕೃಷಿಯನ್ನು ಮಾಡಿ ಅಲ್ಲೇ ಒಂದು ಸಣ್ಣ ಗುಡಿಸಲುಗಳನ್ನು ಹಾಕಿ ಅಲ್ಲಿ ಜೀವನ ಮಾಡ್ತಾರೆ. ಯಾವುದೇ ಒಂದು ಕೃಷಿ, ಯಾವುದೇ ಒಂದು ತರಕಾರಿ ಇರ್ಬೋದು, ಅದು ಇಂತಿಷ್ಟು ಸಮಯ ಆದ ನಂತರ 2 ತಿಂಗಳು 3 ತಿಂಗಳ ತನಕ ಕಾದು ನಂತರ ಫಸಲು ಕೊಟ್ಟ ನಂತರ ಅದು ಮುಗಿಯುವಂಥದ್ದು. ಫಸಲು ಕೊಡುವ ತನಕ ಅಂದರೆ ಅವರಿಗೆ ಒಂದು ಫಸಲು ಬರಬೇಕಂದ್ರೆ 2 ರಿಂದ 3 ತಿಂಗಳು ಕಾಯಲೇಬೇಕಾಗ್ತದೆ. ಆದ್ದರಿಂದ ಅವರು ಏನು ಮಾಡಿದರು, ಒಂದೇ ಕಡೆ ನೆಲೆ ನಿಲ್ಲುವಂತೆ ಮಾಡಲಿಕ್ಕೆ ಅವರಿಗೆ ತುಂಬಾ ಸಹಕಾರಿ ಆಯಿತು. ಇದರಲ್ಲಿ ಬೂದಿ ಸಾಗುವಳಿ ಹಂತ ಮತ್ತು ಭೂ ಸಾಗುವಳಿ ಹಂತ 2 ವಿಧ ಬಂತು. ಒಂದರಲ್ಲಿ ಅವರಿಗೆ ನೆಲವನ್ನು ಅಗಿಲಿಕ್ಕೆ ಅವರಿಗೆ ಏನು ಅಂತ ಗೊತ್ತಿರಲಿಲ್ಲ, ಕೇವಲ ಕೋಲುಗಳನ್ನು ಬಳಸ್ತಾ ಇದ್ರು ಅಥವಾ ಅಲ್ಲಿಯೇ ಬಿತ್ತನೆ ಬೀಜವನ್ನು ಮಾಡ್ತಾಯಿದ್ರು, ಅವರಿಗೆ ಗೊತ್ತಿರಲಿಲ್ಲ ಬಳಸುವಂಥ ಉಪಕರಣಗಳ ಬಗ್ಗೆ. ನಂತರದ ದಿನಗಳಲ್ಲಿ ಗುದ್ದಲಿ ನೇಗಿಲನ್ನು ಕಂಡುಹಿಡಿದ ನಂತರ ಅವರು ಭೂಮಿಯನ್ನು ಗುದ್ದಲಿ ನೇಗಿಲು ಮೂಲಕ ಹದ ಮಾಡಿ ನಂತರ ಬಿತ್ತನೆ ಬೀಜವನ್ನು ಹಾಕ್ತಾಯಿದ್ರು. ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನು ಕಲಿತಾ ಹೋಗ್ತಾರೆ. ಇವಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ, ಇಷ್ಟನ್ನು ಓದ್ಕೊಳ್ಳಿ. ಇವಿಷ್ಟು ಅಂದರೆ ಸಾಧಾರಣವಾಗಿ ನಿಮಗೆ ಘಟಕ 3 ತನಕ ಮಾತ್ರ ಬರುವಂಥದ್ದು. ಇನ್ನು ಸಾಕಷ್ಟು ಮುಖ್ಯವಾದಂತಹ ಪ್ರಶ್ನೆಗಳಿದೆ. ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನು ಸರಿಯಾಗಿ ನೋಡ್ತಾ ಹೋಗುವ ಸ್ನೇಹಿತರೆ. ಎಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ನಮಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದರಿಂದ ಇವತ್ತಿಗೆ ಇಷ್ಟು ಸಾಕು. ಇಷ್ಟನ್ನು ಓದ್ಕೊಳ್ಳಿ, ಇಷ್ಟರ ಪಾಯಿಂಟ್ಸನ್ನು ಬರ್ಕೊಳ್ಳಿ, ಅಥವಾ ಟೆಕ್ಸ್ಟ್ ಬುಕ್ ಇದ್ದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ. ಇವತ್ತಿನಿಂದಲೇ ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳಿ. ಹೆಚ್ಚು ಸಮಯವನ್ನು ತಗೊಂಡು ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ. ಓದ್ತಾ ಎಲ್ಲ ಕೂಡ ಸುಲಭ ಇದೆ, ಯಾವುದೂ ಕಷ್ಟ ಇಲ್ಲ. ನಾವು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಥವಾ ನಾವು ಸ್ವಲ್ಪ ಹಠವನ್ನು ಪಟ್ಕೊಂಡು ನಿದ್ದೆ ಬಂದರೂ ಕೂಡ ಏನು ಮಾಡಿ, ಒಮ್ಮೆ ಮುಖವನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಂದು ಪುನಃ ಓದಲಿಕ್ಕೆ ಆರಂಭ ಮಾಡಿ. ನಮಗೇನಾಗ್ತದೆ ಅಂದರೆ ತುಂಬ ಸುಸ್ತಾಗಿದ್ದಾಗ ತುಂಬಾ ನಿದ್ದೆ ಬರುವಂಥದ್ದಾಗ್ತದೆ. ಅಂತಹ ಸಂದರ್ಭದಲ್ಲಿ ತುಂಬ ಸುಸ್ತಾಗಿದೆ ಅಂತಾದರೆ ನೀವು ರಾತ್ರಿ ಹೊತ್ತು ಬೇಗ ಮಲಗಿ ನಂತರ ಬೆಳಿಗ್ಗೆ ಬೇಗ ಎದ್ದಾದರೂ ಕೂಡ ಓದ್ಕೊಳ್ಬೋದು. ಇಲ್ಲ ಅಂತಾದರೆ ಒಂದು ಸ್ವಲ್ಪ ಮುಖವನ್ನೆಲ್ಲ ತೊಳ್ಕೊಂಡು ಕೂತ್ಕೊಂಡು ಆದಷ್ಟು 1-2 ಪ್ರಶ್ನೆಗೆ ಉತ್ತರವನ್ನು ಕಲಿತುಕೊಳ್ಳಿ. ಇದರಲ್ಲಿ ನಾವು ಸಾಧಾರಣ 2-3 ಪ್ರಶ್ನೆಗಳಿಗೆ ಉತ್ತರವನ್ನು ಕಲಿತ ಹಾಗೆ ಆಯಿತು. ಗ್ರಾಮೀಣ ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ ಮತ್ತು ಪ್ರಾಮುಖ್ಯತೆಯನ್ನು ಕೂಡ ತಿಳ್ಕೊಂಡೆವು. ಅದಾದ ಮೇಲೆ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ, ಅಂದರೆ ಅಲ್ಲಿನ ಯಾವ ರೀತಿ ಉಗಮ ಆಯಿತು, ಅಲ್ಲಿ ಅದಕ್ಕೆ ಬೇರೆ ಬೇರೆ 3 ಪ್ರಶ್ನೆಗಳೆಲ್ಲ ಬರ್ತದೆ. ಭೂ ಸಾಗುವಳಿ ಆವಿಷ್ಕಾರದ ಹಂತ ಅಂತ ಹೇಳ್ತಾರೆ, ಅಥವಾ ಸಾಗುವಳಿ ಹಂತ, ಅಥವಾ ಮಾನವನ ಅಲೆಮಾರಿ ಜೀವನ ಅಂತ ಬರ್ತದೆ, ಅಥವಾ ಸಾಮಾಜಿಕ ವಿಕಾಸದ ಹಂತ ಅಂತ ಕೂಡ ಅವರು ಕೇಳ್ಬೋದು, ಅಥವಾ ಗ್ರಾಮೀಣ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಅಂತ ಬಂದಾಗ ನಾವು ಅದೇ ಉತ್ತರವನ್ನು ಬರೀಬೇಕು. ಯಾವುದು? ಆಹಾರ ಸಂಗ್ರಹಣ ಹಂತ, ಬೇಟೆಯಾಡುವ ಹಂತ, ಹುಲ್ಲುಗಾವಲು ಹಂತ, ಭೂ ಸಾಗುವಳಿ ಹಂತ. ಅದರಲ್ಲಿ ಬೂದಿ ಸಾಗುವಳಿ ಹಂತ ಹಾಗೆಯೇ ಭೂ ಸಾಗುವಳಿ ಹಂತ ಇರುವಂಥದ್ದು. ಈ ರೀತಿಯಾಗಿ ಓದ್ಕೊಳ್ತಾ ಹೋಗಿ ಸ್ನೇಹಿತರೆ. ಪ್ರತಿ ದಿವಸ ಒಂದು 4 ಪ್ರಶ್ನೆಗಾದರೂ ಉತ್ತರವನ್ನು ಬಾಯ್ಪಾಠ ಮಾಡಿ ಆದರೂ ಕಲಿತುಕೊಳ್ಳಿ. 4 ರಿಂದ 5 ಪ್ರಶ್ನೆಗಳನ್ನು ಕಲೀಲಿಕ್ಕೆ ಆಗಿದ್ದರೆ ಆ ರೀತಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.